ಅತ್ತಿ ಒಬ್ಬಕ್ಕೆ ಕುಂತಾಳ. ನಾಗಮ್ಮ ಕೆಲಿ ಬರ್ಲಾರ. ನಾಗಮ್ಮ ಅತ್ತಿ ಯಾಕಂದ್ರೆ ಒಬ್ಬಕ್ಕೆ ಕುಂತಿದಾರೆ. ಇಲ್ಲ ನಾಗಮ್ಮ ಎಲಿಗಾರ ಯಾರು ಶಾಣವನ ಬಾರಂಗೆ ಆಕಿ ಒಳಗೆ ಅಡಿಗೆ ಮಾಡಕತ್ತಾಳ. ಕುಂತು ಬಾ. ಏನು ಈ ಕಡೆ ಬಂದಿಷ್ಟತಿ ಏನು? ಇಲ್ಲ ಅತ್ತಿ ಎಲ್ಲ ಕೆಲಸ ಎಲ್ಲ ಮುಗಿದ್ವಲ್ಲ, ಹಂಗೆ ಸುಮ್ಮನೆ ಮಾತಾಡ್ಕೊಂತ ಕುಂದ್ರ ಅಂತೇಳಿ ಬಂದೆ. ಎಷ್ಟೊತ್ತಿ ಬರ್ತಾವ್ರಿ ಇಲ್ಲಿ ರಾಜೇಶ್ವರಿ, ಗೌರಮ್ಮಕ್ಕ, ಸಂಗಮ್ಮ ಎಲ್ಲರೂ ಬರ್ತಾವ್ರಲ್ಲ ಬಸಮ್ಮ? ಇಲ್ಲ ಯಾರು ಟೈಮ್ ಆಯ್ತವ ಬರ್ತಾರೆ ಈಗ. ಕುಂತು ಬಾ. ಏನು ಅಡಿಗೆಲ್ಲ ಮಾಡಿದಾನೆ ಬಂದು ನಾನು ಸಿದ್ದಪ್ಪ ಹೇಳಿ. ಹ್ಞೂ ಅತ್ತಿ ಅಡಿಗೆಲ್ಲ ಮಾಡೀನಿ, ಇನ್ನೂ ಬಂದಿಲ್ಲ ಆತ. ಶಿವಪ್ಪ ಮಾಮನ ಬಂದಿಲ್ಲ. ಎಲ್ಲಿ ಬಂದಿತ್ತು ಶಿವಲಿಂಗ ಇನ್ನೂ ಬಂದಿಲ್ಲ, ಅದನ್ನು ಬಂದಿಲ್ಲ, ಯಾರು ಬಂದಿಲ್ಲ. ಅಡಿಗೆ ಮಾಡಿಟ್ಟು ಬಂದಿನಿ, ರೊಟ್ಟಿ ಎಲ್ಲ ಮಾಡ್ಬೇಕು. ಪಂದ್ರ ಬಿಸಿ ಬಿಸಿ ಎಲ್ಲ ಮಾಡಿಕೊಡ್ತು. ಅನ್ನ ಎರಿಕಪ್ಪೆಲ್ಲ ಮಾಡೀನಿ, ಬ್ಯಾಳೆ ಮಾಡಿದ್ದೆ, ಮಸಾಲೆ ಅಂತ ಐತೆ. ಹಂಗಾಗಿ ಗೋಧಿ ಎಲ್ಲ ಮುಗಿದಿಂದ ಬಂದ್ರಪ್ಪ ಅಂದ್ರೆ ಹೋಗಿ ಮಾಡಿಕೊಡ್ತೀನಿ. ಆಯ್ತು ಮಾಡಿಕೊಡಂತ ಬಾ. ಕುಂದ್ರ ಬಾರ ಕುಂತ್ರೆ ಬರ್ತಾರೆ ಬಾ. ಈಗ ಒಳ್ಳೆ ಕುಂದಿರ್ತೈತೆ ಇಲ್ಲಿ ಕುಂದ್ರ ಬಾ. ಮೇಲೆ ಕಡೆ ಸೈಡ್ ಐತಲ್ಲ ಕುಂತು ಬೈ ಕಡೆ ಮೇಲೆ ಕುಂತು ಬಾ. ಇಲ್ಲ ಹಂಗೆ ಇಲ್ಲ ಕುಂದಿರ್ತೀನಿ ಅಣ್ಣ, ನಡೀತೈತೆ ಅಣ್ಣ. ನಾನು ನಿನ್ನ ಮೇಲೆ ಕುಂದಿರ್ಸಿ ನಾನು ನಿನ್ನ ಬರ ಕುಂದ್ರ ನಾವು ನೋಡ್ಸೋಣ. ನಿನ್ನ ಬೇಕು ಚಲೋದ್ದಿ ನಾಗಮ್ಮನ ಚಲೋತೆ ನೋಡ್ಕೆ. ನಾನು ಎಷ್ಟು ದಿನ ಇರುತ್ತೆ ನಾ ಗೊತ್ತಿಲ್ಲ. ಚಲೋತ್ ನಿಮ್ಮ ತಾಯಿ ಥರ ನೋಡ್ಕ್ಯಾರ. ಆಕೆ ನಾ ಒಂದು ಮಗನ ಕಟ್ಕೊಂಡು ಇದು ಮಾಡಕತ್ತಾಳ. ಇಲ್ಲದಿದ್ದು ಮಣ್ಣವ್ರು ಬೇಕಾದಷ್ಟು ಜೀವದಾರ. ಆಕೆ ಬಸ್ ಹೋಗ್ಬೇಕು ಯಾಕಂತ ಪರಿಬಿಡ್ತಾಳೆ ನನಗೆ ಗೊತ್ತಿಲ್ಲ. ಉರಿಲಿ ಇದು ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಚಲೋತೆ ನೋಡ್ಕ್ಯಾರವ. ನಾನು ಎಷ್ಟು ತಿಂದಕ್ಕೇನ ಜಲ್ದಿ ಮದುವೆ ಎಲ್ಲ ಕೆಲಸ ಇದು ಮಾಡ್ರವ. ಮಾಡ್ಕೆ ಜಲ್ದಿ ಮದುವೆ ಮುಗಿಸ್ರವ. ನಾನು ಯಾರಾದ್ರಾಗ ಅದೊಂದು ಮದುವೆ ನೋಡ್ತೀನಿ ನಾನು. ಜಲ್ದಿ ಮುಗಿಸ್ರಲ್ಲ ಏನೋ ಅತ್ತಿ ಸೊಸಿ ಮಾತಾಡ್ಕೊಂತ ಕುಂತ್ಕೊಂಡ್ಬಿಟ್ರೆ. ಇಲ್ಲ ನಾಗಮ್ಮ ಏನು ಇಂಥ ಪರ ಜೋರ ಮಾತಾಡ್ಕೊಂಡು ಕುಂತೀನಿ. ರಾಜೇಶ್ವರಿ ಬಾರ ಕೊಡಿ ಕುಂತ. ಏನು ನಾನು ಕೆಲಸ ಎಲ್ಲ ಮುಗಿತಿ ಬಂದಿದ್ದೆ, ಹಂಗೆ ಅತ್ತಿ ಕುಂತ್ಕೊಂಡಿದ್ಲು ಮಾತಾಡ್ಕೊಂಡು ಕುಂತ್ಕೊಂಡೆ. ನಾಗಮ್ಮ ಒಳಗೆ ಅಡಿಗೆ ಮಾಡಕತ್ತ. ಕುಂತು ಬಾ. ಹ್ಞೂ ನಾನು ಎಲ್ಲ ಮುಗಿದ ಕೆಲಸ ಅದಕ್ಕೆ ಬಂದು ಕುಂತ್ರ ನಾಗಮ್ಮ ಕಲ್ತಾಳ ಅಂತ ಇಲ್ಲೇ ಕುಂತ್ಕೊಂತ ನಾವು. ಹಂಗಾಗಿ ಒತ್ತಿಗೆ ಏನೋ ಒಂದು ಮಾಡೋದು ಮತ್ತೆ ಹೇಳಿ ಹೆಣ್ಮಕ್ಳು ಎಂತವಲ್ಲ ಬಂದಿರ್ತೀನಿ. ಇನ್ನೂ ಬಂದಿಲ್ಲ ನಮ್ಮ ಸಂಗಮ್ಮ ಗೌರಮ್ಮಕ್ಕ ಯಾರು ಬಂದಿಲ್ಲ ಬಾ. ಕುಂತು ಬನ್ನಿ ಕುಂತ. ಯವ್ವ ಸಾಕ್ಷಾಗಿ ಗೊತ್ತೈತೆ ಯವ್ವ. ಹೊಲಕ್ಕೆ ಹೋಗಿ ಬಂದು ಮನ್ಯಾಗ ಮಾಡ್ಕೋಬೇಕು, ಹೊಲ್ದಾಗ ಮಾಡ್ಬೇಕು. ಮನೆಗೆ ಇಷ್ಟು ಮಂದಿನ ಮಕ್ಕಳು ಎಲ್ಲ ಇದು ಮಾಡೋಷ್ಟೊತ್ತಿಗೆ ಸಾಕ್ಷಾಗಿ ಗೊತ್ತೈತೆ. ಯಾವಾಗ ಇಲ್ಲಿ ಬಂದು ಕುಂತು ಮಾತಾಡ್ಕೊಂಡು ಕುಂತೀವಿ ನಾವು ಮಾತಾಡ್ಕೊಂಡು ನಮಗಂತೂ ಹೊತ್ತಿಗೆ ನಾಗಮ್ಮ ಒಂದು ಮನೆ ಚಲೋ ಆಗ್ಬಿಡುತ್ತೆ. ಎಲ್ಲರಿಗೂ ಅಷ್ಟ ಮತ್ತೆ ಕಟ್ಟಿ ಚಲೋ ಐತಲ್ಲ ಮಾತಾಡ್ಕೊಂತ ಕುಂದ್ರಕ. ಹೊತ್ತಿಗೆ ಏನು ಮಾಡೋಕ್ಕಾಗತ್ತೆ ಅಷ್ಟ. ಬಂದಂಗೆ ಮಾಡ್ಕೊಂಡು ಹೋಗೋದು, ಅದಕ್ಕೆ ಚಿಂತೆ ಮಾಡೋಕೆ ಹೋಗ್ಬಾರ್ದು. ಏನು ಮಾಡ್ತೀವಿ ರಾಜೇಶ್ವರಿ? ಏನೋ ಆರಾಮಾಗಿದ್ದೀನಿ. ಮಕ್ಕಳ ಮನೆಗೆಲ್ಲ ಮಾಡಿದ್ದೇನೆ. ಇನ್ನೂ ಒಂದ್ರದಷ್ಟ ಮಾಡಿದೆ ಅಲ್ಲ, ಒಂದು ಹೆಣ್ಮಗಳು ಮಾಡಿದೆ. ಇನ್ನೂ ಅದಾರಲ್ಲ ಗಂಡ್ಮಕ್ಳು ಏನು ಮಾಡ್ತಾರಲ್ಲ ಕೆಲ್ಸಕ್ಕೆ ಹೋತವನು. ಇಲ್ಲಂಗೆ ಅಮ್ಮ ಏನೋ ಕೆಲಸಕ್ಕೆ ಹೋಗಲ್ಲ, ಓದಕತ್ತವ. ಅವ್ನು ದೊಡ್ಡವನು ಬಿಟ್ಟು ಬರ್ತೀನಿ ಕೂಲಿಗೆ ಅಂತಾನೆ. ಸಣ್ಣ ಹುಡುಗಿನ ಓದಕತ್ತಾನ. ನಡೆದೈತಂಗೆ ನಾವು ಒಂದು ಹೆಣ್ಮಗಳನ್ನ ಅಷ್ಟ ಕೊಟ್ಟಿದ್ದೀವಿ. ನಾ ಇಬ್ಬರದ್ರಲ್ಲ ಅವ್ವ ಮಾಡ್ಬೇಕು. ನಮ್ಮ ಮನೆ ಹತ್ರ ಓದ್ತಾನೆ ಕೆಲಸಕ್ಕೆ. ಏನೋ ಒಂದು ಮಾಡ್ತೀವಿ ಮತ್ತು ಏನೋ ಒಂದು ಮಾಡೋ. ಎಲ್ಲರೂ ಬಂದ್ಬಿಟ್ರೆ ಏನೋ ಕುಂತು ಮಾತಾಡ್ಕೊಂಡು ಕುಂತಾರೆ. ನನ್ನ ಕೆಲಸ ಇತ್ತು ಅಡುಗೆ ಕೆಲಸ. ನಮ್ಮ ಹುಡುಗಿ ಈಗ ಆಡಕ್ಕೆ ಹೋಗೈತೆ, ಬರ್ತೈತೆ. ಬಂತಪ್ಪಂದ್ರೆ ಉಣಕ್ಕೆ ಕೊಡ್ಬೇಕು. ನಾನು ಅಡುಗೆ ಮಾಡ್ಕೊಂತ ಕುಂತಿದ್ದೆ. ಚಲೋ ಆಯ್ತಾಗ ಬಂದ್ರೇನೆಲ್ಲ ಕುಂದ್ರ ತಗರ ಒಂದಷ್ಟು ಮಾತಾಡ್ಕೊಂತ. ಇನ್ನೂ ಆಕೆ ಬಂದಿಲ್ಲ, ಗೌರಮ್ಮಕ್ಕ ಬಂದಿಲ್ಲ, ಆಗ ಸಂಗಮ್ಮ ಬಂದಿಲ್ಲ. ಏನು ಬರ್ತಾರೋ ಇಲ್ಲ. ಬರ್ತಾರೆ ಅನಿಸ್ತೈತೆ ಹಂಗೆ ನಾಗಮ್ಮವ. ಬಾ ಕುಂತೀವಿ. ಮುಗಿತಿಲ್ಲ ಎಲ್ಲಷ್ಟು ಕೆಲಸ ಮುಗಿತಿ ಅಂದ್ರೆ ಕುಂತೀವಿ ಬಾ. ಮುಗಿತೀವಿ ಎಲ್ಲಷ್ಟು ಮುಗಿತಿ. ಈಗ ನಮ್ಮವ ಯಾವಾಗ ಊಟ ಮಾಡ್ತಾನವೆ ರೊಟ್ಟಿದ ಬಿಸಿ ಕೊಟ್ಬಿಡ್ಲಾನ. ಇಲ್ಲ ತಡೆ ನನಗೇನು ಹಸುವಾಗಿಲ್ಲ. ಎಲ್ಲ ಒಮ್ಮೆಲೆ ಉಣ ಮೇಳ್ರಿ. ಏನು ಹಸಾಯ್ತು ಎಲ್ಲರೂ ಬಂದು ಕುಂತ ಅನ್ಕೊಂಡ್ಕೊಲ್ಲ. ನನಗೇನು ಹಸುವಿಲ್ಲ. ಎಲ್ಲ ಒಮ್ಮೆಲೆ ಉಣ ಮೇಲೆ ಆಗ್ತೇವೆ ಅಷ್ಟ ಮಾಡಂತಂತ ಎಲ್ಲರೂ ಕುಂತ್ಕೊಂಡ್ಬಿಟ್ಟು ಬಿಡೋ ಮಾತಾಡ್ಕೊಂತ. ನಂದೇ ಲೇಟ್ ಆಯ್ತು. ನಂದೊಂದು ಕೆಲಸ ಚಿಕ್ಕಿತ್ತಂಗೆ ಕಡ್ಡಿ ಊರಿ ತಗೊಂಬಂದು ಎಮ್ಮಿಗೆ ಮೇವಾಕಿ ಹಾಲು ಹಿಂಡ್ಕೊಂಡು ಬಂದು ಕೊಟ್ಟು ಕಡೆ ಬರೋಷ್ಟೊತ್ತಿಗೆ ತಡ ಆಗ್ಬಿಡ್ತಾನೆ. ಬಾ ಸಂಗಮ್ ಬಾ ಕುಂತೀವಿ ಹೊರಂಗೆ ಬೇರೆ ಹಂಗೆ ಸುಮ್ಮನೆ ಕುಂದ್ರಮ್ಮ ಹೊತ್ಗಳಕ್ಕೆ. ಈಕೆ ಬಂದ್ರೆ ಹೆಂಗಾರ ಬಂದ್ರೇನು ಬರ್ತಾಳೆ ನನಗೆ. ಈಗ ಬರವತ್ತಾಯ್ತು. ಏನು ಮಾಡ್ತಾಳೆ ಅನ್ನೋ ಗೊತ್ತಿಲ್ಲ. ಬಾಗಿ ಕುಂತೀವಿ ಬಾ. ಏಟಾಗ್ತದೆ ಇಲ್ಲೇ ಕುಂದಿರ್ತೀನಿ ಬಿಡೋದು ಕೊನೆಗೆ. ಹಂಗೆ ಇಲ್ಲೇ ಚಲೋ ಐತಿ, ಇಲ್ಲೇ ಕುಂತ. ಅಲ್ಲ ನಾಗಮ್ಮಕ್ಕ ಮೊನ್ನೆ ನಿಮ್ಮ ಮತ್ತೆ ಶಿವಲಿಂಗ ನೋಡೋಕೆ ಹೋಗಿದ್ರಲ್ಲ, ಅದೇನಾಯ್ತು? ಬೆಳಿ ಬಂದಿದ್ರಂತ ಈ ಕಿವುಡು ಮುದ್ದೆ ಮಾದೇ ಮುದಿಗೆ ಏನೋ ಹೇಳಿದ್ ಮಾಡಿತ್ತಂತ. ಮತ್ತೆ ನೀವೆಲ್ಲರೂ ಸಿದ್ದಪ್ಪಣ್ಣ ನೀನು ಶಾಣ ಮಕ್ಕ ಎಲ್ಲರೂ ಹೋಗಿದ್ರಂತ ಏನಾಯ್ತು? ಅದೊಳ್ಳೆ ದೊಡ್ಡ ಅಣುಗಳಾಗೋಯ್ತು ಬಿಡ. ಆತ ಬರೋಕೆ ಅವರು ಬರ್ಕೊಂತ ಹೇಳಿದ್ರು. ಮಂತೆ ನೋಡೋಕೆ ಬಂದರು. ಮಂತೆ ನೋಡೋಕೆ ಬಂದ್ರೆ ಬಸ್ ಸ್ಟ್ಯಾಂಡ್ ಇದಕ್ಕೆ ಈಕೆ ಮಾದಮ್ಮ ಅನ್ಕೊಂತಾರ. ಕುಂತಿಂದ ಅಷ್ಟೊತ್ತಿಗೆ ಯಾರು ನೀನು ಇದ್ದೆ ಅಂತಲ್ಲ, ನೀನು ಇರಿ ಮಾತಾಡಕತ್ತಿದ್ರಂತಲ್ಲ. ಹಿಂಗೆ ಮೂಲಿ ಮನೆ ಮುದುಕಿ ಮಗಳು ಶಿವಮೊಗ್ಗ ಬಸ್ಸಿಗೆ ಹತ್ತಿ ಹೋದ್ಲು ಅಂತೇಳಿ. ಅದಕ್ಕೆ ಅಷ್ಟು ಜಲ್ದಿ ಯಾಕೆ ಹೋದ್ಲು ಅಂದ್ರೆ ಬಸ್ ಲೇಟ್ ಆಗುತ್ತಂತೆ ಓಡಾಡಿ ಹೋದ್ಲು ಅಂತ ನೀವು ಮಾತಾಡಕತ್ತೀರಿ ಅಂತಿಬ್ರು. ಅದರಿಂದ ನಿಂತು ನಾನು ಕೇಳ್ಕೊಂಡೈತೆ. ಅವಾಗ ಏನು ಶಿವಲಿಂಗ ಆಕಿ ಮುದುಕ ಓಡಿ ಹೋದ್ಲ ಅಂತ ತಿಳ್ಕೊಂಡು ಹಂಗೆ ಇದು ಮಾಡ್ಕೊಂತ ನಿಂತಿಲ್ಲ ಅಂತ. ಅಷ್ಟೊತ್ತಿಗೆ ನೀನು ಹೋದೆ ಅಂತ ಅವಳು ಈರಿ ಹೋಗಿ ಹೌದಮ್ಮ ಕರೊಂದು ಹುಡುಗಾರ ಊರಾಗ ಹೇಳ್ತೇನೆ ಅಂತ ಅಂದ್ಲಂತೆ. ನಾವೇನಕ್ಕಿನ ನನಗೆ ಬಿಟ್ಟಿಲ್ಲ ಬಿಡು.
ಹೋಗಿ ಜಾಡಿಸಿ ಬಂದ್ವಿ ಎಲ್ಲ. ಆಮೇಲೆ ಮತ್ತೆ ಅವ್ರ ಮನೆಗೆ ಹೋಗಿದ್ವಿ. ಆಯ್ತು ಅಂತೇಳಿ ಹೇಳ್ಯಾರ, ಬರ್ಬೋದು ಅನಿಸುತ್ತೆ. ಇಲ್ಲ ಬಂದ್ರಂದ್ರೆ ಅದನ್ನು ಮದುವೆ ಮಾಡಿ ಮುಗಿಸಿದ್ವಿ ಅಂದ್ರೆ ಆಯ್ತು. ಆಯ್ತು ಅಷ್ಟೇ ಮಾಡಿರಿ. ನಾನು ಇದ್ದಾಗ ಏನು ಹೇಳೋಲ್ಲಕ್ಕೆ, ನಾನು ಹೋಗಿದ್ದು ಹೇಳಿದ್ಲ. ನಾನು ಇದ್ದಿದ್ದು ಅನಿಸ್ತೈತೆ ಅವತ್ತು ನೀವು ಹೋಗಿದ್ರಿ ಈರವ್ರು ಕೂಡ ಜಾಡಕ್ಕೆ. ಅವಳಂತ್ರ ಏನು ಉರಿತಾಳೆ ಇಲ್ಲ, ಅವಳು ಉಂಡೂರಿ ಅಂದ್ರೆ ಉಪವಾಸ ಉರಿತಾವಳು. ಅವಳಂತ ಮಾಂಗೇರಿ ಚಂದಿಗೇರಿ ಹಂಗೆ ಯಾರಿಲ್ಲ ಊರಾಗ ಎಲ್ಲರ ಮನೆಗೆ ಕಿಡ್ಡಿ ಹಚ್ತಾಳೆ. ಅವಳೆಲ್ಲ ಸೇರಿ ಒಂದಿನ ಕೂದಲು ಎಡ್ತಾಳೆ ಬಡೆ ಮೇರಿನಾಗ ಮಕ್ಕೆಲ್ಲರೂ ಸೇರಿ ನೋಡವ. ಅದು ಹಂಗೆ ಬಡದೇನು ದೊಡ್ಡ ವಿಚಾರ ಅಲ್ಲ, ಅವ್ರು ತಿಳ್ಕೊಬೇಕಷ್ಟೇ. ಬಡದು ಏನು ನಾವೇನು ದೊಡ್ಡವರಾಗಲ್ಲ, ಬಡ್ಸಂಡು ಅವ್ರೇನು ಸಣ್ಣರಾಗಲ್ಲ. ಏನಂತಂದ್ರೆ ಯಾಕೆ ಇನ್ನೊಬ್ಬರ ಮನೆ ವಿಚಾರಕ್ಕೆ ಹೋಗಿ, ಇನ್ನೊಬ್ಬರ ಮನೆ ವಿಚಾರಕ್ಕೆ ಹೋಗಿ ಯಾರು ಯಾಕೆ ತೊಂದರೆ ಕೊಡೋಕ್ಕಂತ ಅವ್ರು ತಿಳ್ಕೊಬೇಕು. ತಿಳ್ಕೊಳ್ಳೋರಿಗೆ ಏನು ಮಾಡೋಕ್ಕಾಗಲ್ಲ ಬಿಡು. ಅವ್ರೇನು ತಿಳ್ಕೊಂತಾರೆ ಬಿಡು, ಅಂತಾರೆ ಏನು ತಿಳ್ಕೊಳ್ಳಲ್ಲ ಅಂತಾರೆ, ಎಲ್ಲ ಪೆಟ್ಟ ಕೊಡ್ಬೇಕು. ಸುಮ್ಮನೆ ನಿಮ್ಮ ಹಂಗೆ ಹೇಳ್ಕೊಂತ ಬಿಟ್ರೆ ಆಯ್ತು. ಏನು ಮಾಡೋಣ ಬಿಡವ ಅಂತಾರೆಲ್ಲ ಏನು ಇದು ಮಾಡೋಕತ್ತೈತೆ, ಅಷ್ಟಕ್ಕೆ ಕೈ ಬಿಡೋದು. ಹೋಗಿ ಜಾಡಿಸಿ ನಾವೇನು ಸುಮ್ಮನೆ ಬಿಟ್ಟು ಹಿಂದಕ್ಕೆಲ್ಲ ಹಿಂಗೆ ಮಾಡಿದ್ಲು, ಹೊಡೆದ ಬಂದು ಸಲ ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಎಲ್ಲ ಇದು ಮಾಡಿ ನಮ್ಮ ತಂಟಕ್ಕೆ ಬರಲ್ಲ ಒಂದ್ಸಲ. ಇಲ್ಲ ಅಕ್ಕ ಆಕೆಯೇನು ಹೊಡೆದ್ರಲ್ಲ ಅವಾಗ ಅಂಜ್ಕೊಂತಿದ್ಲು. ಆಮೇಲೆ ಅವನು ಅದನ್ನು ನಿಮ್ಮ ಬಸಮ್ಮಕ್ಕಂತಮ್ಮ ಅವನ ಹೆಸರು ಏನೈತಲ್ಲಪ್ಪ ಸಂಜೆ, ಅವನು ಕೊಮ್ಮಕ್ಕಿನಿಂದ ಕುಣಿತಾಳೆ. ಅವನು ಆಕೆ ಸೇರಿ ಏನು ಮಗುರು ಹಾಳು ಮಾಡ್ತಾರಂತ ಗೊತ್ತಿಲ್ಲ. ಅವಾಗಲೂ ಕುಚ್ಚು 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 ಅಂತ ಮಾತಾಡ್ತಿರ್ತಾನೆ. ಅವ್ನು ನೋಡಿದ್ರೆ ಊರವನ್ನೆಲ್ಲ ಬಟ್ಟೆನಲ್ಲ ಇಲ್ಲೇ ಬಂದು ಜನ ಆಗ್ಬಿಟ್ಟಾನ. ಅವನು ಆಕೆ ಸೇರ್ಕೊಂಡು ಏನೇನೋ ಮಾತಾಡ್ತಿರ್ತಾರೆ, ಯಾರ್ಯಾರು ಊರು ಮಂದಿ ಚಾಡಾಡ್ಕೊಂತಿರ್ತಾರೆ. ಅವ್ನು ಬಂದಂದ್ರೆ ಈ ಸಲ ಸುಮ್ಮನೆ ಬಿಡ್ಬಾರ್ದು, ಹೋಗಿ ಬಿಡಲ್ಲ. ನಾವ್ರೇನು ಮಾಡೋಕ್ಕತ್ತೈತೆ, ಅವ್ರವ್ರ ಹಣೆಬರು ಅವ್ರವ್ರು ಅನುಭವಿಸ್ತಾರೆ. ಈಗ ಯಾಕೆ ನಾವು ಹೊಡೆದು ಬಂದು ಇನ್ನೊಂದು ಸಲ ಬರ್ಸಿದ್ದೀವಿ ಅಂದ್ರೆ ಅವ್ರು ಹೊಡಿತಾರೆ ಅಷ್ಟೇ. ಎಲ್ಲರೂ ಇಲ್ಲೇ ಅದಾರ. ಅಮ್ಮಮ್ಮ ಎಲ್ಲ ಬೆಳ್ಳಿ ಕುಂದ್ರಸನ್ ಮಾತಾಡ್ಕೊಂತ ಕುಂತಾರ. ಏನು ಮಾತಾಡ್ತಾರೆ ನೋಡ್ಕೊಡ, ಇವರನ್ನ ಊರು ಬೆಳ್ಳಿ ಇರೋರೆಲ್ಲ. ಅಯ್ಯೋ ಬಂದಪ್ಪ ಮೇಡಮ್ ಬಂದು ನೋಡ್ರಿ, ನೆಂದಾರ ಮಂದಾಗಂತೆ ಬಂದ್ಬಿಡ್ತಿ. ಅಷ್ಟೇ ಯಾರು 4 ಮಂದಿ ಸೇರಿದ್ರೆ ಅಂತಾರೆ ನಾಯಿ ಹೋಗಿದ್ದಂಗೆ ಮಾಡಿದ್ರು ಅಂತ. ನಾಯಿ ಹೋಗಿದ್ದಂಗೆ 4 ಮಂದಿ ಸೇರಿದಪ್ಪ ಅಂದ್ರೆ ಬಂದ್ಬಿಡ್ತೈತೆ ಇದು ಮಾಡ್ಕೊಂತ. ಯಾಕಲ್ಲ ರಾಜೇಶ್ವರಿ, ನನಗೆ 4 ವಯಸ್ಸಾಗಿ ಹಿಂಗಡ್ಡಾಡ್ತಾ ಮದುವೆ ಅಂತ ಹೇಳ್ತದೆ. ಅವ್ನು ಹಿರಿಯರಿಗೆ ಕಿರಿಯರಿಗೆ ಮರ್ಯಾದೆ ಕೊಡೋಕಂತ ಐತೆ ಅಂದ ಬಂದಾರ ನಮಗೆ. ಇವರಾಗಂತೂ 3 ಆಗ್ಬಿಟ್ಟಿರಪ್ಪ ನೀವಂತರ. ಅವ್ನು ಕಿರಿಯರನ್ನ ಬಿಡ್ಬೇಕಂದಿಟ್ಟು ನಮ್ಮಮ್ಮ ನೋಡಿ ಆಯ್ತು. ನಮ್ದು ನಿಮ್ದು ಮುಗಿತ ಕಾಲ ಎಲ್ಲ ಬೆಂಡಾಡ್ ಸೇರ್ಕೊಂಡು ಊರೆಲ್ಲ ಬೆಂಡಾಡಿಸ್ತಾರೆ ನೋಡೋರು. ಒಗ್ಗ ನೀನಾದ್ರೂ ಒಟ್ಟು ಸುಮ್ಮನೆ ಕುಂದ್ರೆಲ್ಲ ಬಿಡಲ್ಲ. ಏನೇನು ಇಲ್ಲದ ಮಾತಾಡ್ತಿದ್ದೆ, ಏನಕ್ಕೇನೋ ಒಂದು ಕೇಸ್ ಅಂದೆ ಸುಮ್ಮನೆ ಇರ್ಬೇಕು. ಅವು ಎದಕ್ಕೆ ಮಾತಾಡ್ಬೇಕು ಕೇಸಲ್ಲ ಅಂತ. ನನಗೆ ಅಮರಮ್ಮ ಅವರೇ ನಮ್ಗೆ ಕೇಳಂಗೆ ಮಾತಾಡ್ತಾರಲ್ಲ, ಅವರು ನಮ್ಗೆ ಕೇಳ ಇಲ್ಲ ಮುಂದೆ ಮಾತಾಡ್ತಾರೆ ಅವರು. ಅವನು ಮಾತಾಡಿದ್ರೆ ತಾನೊಂದು ಮಾತಾಡ್ತಿದ್ದೆ. ಇದೊಂದು ಊರ ಮೂಲ ಆಗ್ಬಿಟ್ಟು ದೃಷ್ಟಿಗೊಮ್ಮೆ ಇದಂಗೆ ಅಡ್ಡ ಹಿಡಿದ್ರೆ ದೃಷ್ಟಿ ಆಗ್ತಂದೆ ನನಗೆ. ಏನು ಮಾಡ್ತಿದ್ವಿ ಚಂದ ಇದ್ರೆ ಮತ್ತೆ ದೃಷ್ಟಿ ಆಗ್ತೈತೆ. ಎಲ್ಲ ನಿನ್ನೊಂದು ಹಣ್ಣು ಮುಖ ಇದ್ದಂಗೆ ಇದ್ರೆ ಒಂದು ದೃಷ್ಟಿ ಆಗ್ತೈತೆ ನಿಮಗೆಲ್ಲ. ನಾನು ಸಣ್ಣಕ್ಕಿದ್ದಾಲಿದ್ದೇನೆ ಚಂದಿಲ್ಲ ಚಳಿ, ನಾನು ಎಲ್ಲರಿಗಿಂತ ಚಂದ ಇದ್ದೆ ಊರಾಗ. ಅವನ ಮಮ್ಮಿ ಹಾಕಿ ಹೊರಗೆ ಹೋಗೋಣ ಹೋದ್ರೆ ಇದು ಒಂದು ಬಟ್ಟೆ ಹೊದ್ಕೊಂಡು ಅಂತ ಹೇಳ್ತಿದ್ಲು. ಆಮೇಲೆ ಲಗ್ನ ಆಗಿಂದ ಸೀರೆ ಮುಚ್ಕೊಂಡು ಅಂತ ಹೇಳ್ತಿದ್ರು. ಯಾವಾಗ ಇತ್ತೀಚೆಗೆ ಎಲ್ಲ ನನ್ನ ಮೊಮ್ಮಗ ಬರೋ ಥರ ಇದು ತೆಗಿತಿದ್ರು, ಮೆಣಸಿನ್ಕಾಯಿ ತೆಗಿತಿದ್ರು. ಚಟ 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 ಅಂತಿದ್ದಿಲ್ಲ ರಾಜೇಶ್ವರಿ. ನಾನು ಮೆಣಸಿನ್ಕಾಯಿ ತೆಗೆದ್ರೆ ಏನು ಮಾಡ್ತಿದ್ದೆ ಹಂಗೆ ವಯಸ್ಸಾಯ್ತು, ವಯಸ್ಸಾದ್ರೂ ನೋಡಿ ದೃಷ್ಟಿ ಆಗ್ತಂತ ಹೇಳ್ತಿದ್ವಿ ನಾನು. ಹಂಗೆ ಮತ್ತೆ ಎಲ್ಲರೂ ನನ್ನ ಹುಟ್ಟಬೇಕಲ್ಲ. ಹೌದವ ಪುಣ್ಯಾತೀತಿ ನಿನ್ನಂಥ ಚಂದೊಳ್ಳೆ ಚಲುವಿ ಹುಡುಕಿದ್ರೆ ಎಲ್ಲೇ ಸಿಗಲ್ಲ ಅಂಥ ಚಲುವಿ ನೀನು. ಅದ ಮತ್ತೆ ನಾನು ಅದನ್ನೇ ಹಾಕತ್ತೀನಿ, ನನ್ನ ಅಂತರ ಹುಡುಕಿದ್ರೆ ಸಿಗಲ್ಲ ಅಂತ. ಸುಮ್ಮನೆ ಸುಮ್ಮನೆ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಯಮಂಗೆ ಬಾ ಕುಂತು ಬರಂಗೆ ಮದಮ್ಮ ಬಾ ಕುಂತು ಬರಿ ಅದು ಕೊಂಡಿರ್ತದೆ ಕೇಬೇಕು ನಾಗಮಕ್ಕ. ಈ ಮದುವೆ ಯಾಕೆ ಮೂಲ ಮಾಡ್ತಿರ್ತೇವೆ ನಾವು, ಇದನ್ನು ಕರೆಯಕ್ಕೆ ಹೋಗ್ಬೇಡ್ರಿ. ನಾವೊಂದು ಹೊತ್ತಿಡಿದ್ರೆ ತಾನು ತಿಳ್ಕೊಂಡು ಊರು ಸುದ್ದಿ ಮಾಡ್ತಿದ್ದೆವು, ಊರು ಸುಟ್ಟು ಇದು ಮಾಡ್ತಿದ್ದೆವು ಮದುವೆ. ಏನು ನಾನಿದ್ರೆ ಊರು ತುಂಬ ಸಿಗ್ಗಿರ್ತೈತೆ ಅಂದೆ. ಊರಿನಲ್ಲಿ ನಾನು ಎಲ್ಲರೂ ಒಳ್ಳೆ ಬೆಳೆಸ್ತಾನಲ್ಲ, ನಾನು ನೋಡಿದ್ರೆ ಎಲ್ಲರೂ ಹಂಗಂತಾರಪ್ಪ. ಏನು ಮಾಡ್ತೀವಿ. ಹೌದವ ಹೌದು ತಾಯಿ, ನೀನು ದೊಡ್ಡ ಇದು ನೀನು ತಾಯಿ, ದೊಡ್ಡ ನಮ್ಮ ಅವ್ವ ನೀನು, ಊರು ಕಾಯಕಿ ನೀನು. ಆಯ್ತವ ತಾಯಿ ಸುಮ್ಮನೆ ಬನ್ನಿ. ಅವ್ರಿಗೆ ಕುಂತು ನೋಡೋದು ಮದುವೆ ಅದ ತಿರುಗಿ ಕೇಳಿಸ್ತೈತೆ ರಾಜೇಶ್ವರಿ ತಿರುಗಿ ಕಿಡ್ಸಿ ಮೊಸರು ರೆಡಿ ಮಾಡ್ತೈತೆ ನೋಡಿ ಕುಂತ್ಕೊಂಡು. ಏವ ನಾನು ಏನು ಹೇಳ್ಕೊಲ್ಲ, ನಾನು ಸುಮ್ಮನೆ ಕುಂತ್ಕೊಂಡ್ಬಿಡ್ತೀನಿ. ಎಲ್ಲರೂ ಸೇರಿಬಿಟ್ರಿ ಅಲ್ಲವ ಮಾತಾಡ್ಕೊಂತ ಕುಂದ್ರಕ್ಕೆ. ನಾನಲ್ಲಿ ಹೇಳ್ತಾನಲ್ಲ ಆತನೆಲ್ಲರೂ ಕೆಲಸ ಕುಂತ್ಕೊಂಡಿರಿ, ಎಲ್ಲರೂ ಅಮ್ಮನವ್ರು ಅದಾರ ಎಲ್ಲರೂ ಅದಾರ. ಇದನ್ನು ನಮ್ಗೆ ಚಲೋ ಆಯ್ತು ನೋಡೋದಿನ್ನ ಎಲ್ಲರೂ ಸೇರಿ ಮಾತಾಡ್ಕೊಂತ ಗೊತ್ತಿರೋದು. ಹಳ್ಳ್ಯಾಗ ಹಂಗೆ ಅಲ್ಲಕ್ಕಾಗ ಮಕ್ಕಳು ಹಿಂಗೆ ಮಂದಿನ ಟೈಮ್ ಪಾಸ್ ಮಾಡ್ಕೊಂತ ಕುಂದ್ರೆ ಗೊತ್ತಿರೋದು ಕುಂದ್ರದು ಅಷ್ಟೇ. ಬಾ ಕುಂದ್ರಬೇಕ್ರಿ ಕುಂತು. ಅಕ್ಕ ಇದು ಶೀಲಿಂಗ್ ಮುಂದೆ ಎಲ್ಲ ನೋಡಿದ್ರೆ ಏನಾಯ್ತು ಅಂತ ಏನು ಗೊತ್ತಾಯ್ತಾನ. ಇಲ್ಲ ಅವರ ಮಕ್ಕಳು ಹೋಗಿ ಮಾತಾಡೆಲ್ಲ ಬಂದೀವಿ. ಅವ್ರೇನು ಬರ್ತಾನೆ ಅಂತೇಳ್ಯಾರ, ಇನ್ನು ಯಾವ ಬರ್ತಾರೆ ಗೊತ್ತಿಲ್ಲ. ಬಂದಿಂದ ಜಲ್ದಿ ಮಾಡಿ ಮುಗಿಸೋಕೆ ಅಷ್ಟೆ. ಇಲ್ಲ ನನ್ನ ಮಕ್ಕ ನಮ್ಮ ಮನೆ ತಿಳಕತ್ತಿದ್ದ, ಅಲ್ಲೇ ಹೋಟ್ಲಕೊಂಡು ಮಾತಾಡ್ತಿದ್ರಂತ. ಅವ್ರೇನೋ ಹೇಳಿ ಕಳಿಸ್ಯಾರ ಅಂತ. ಒಳ್ಳೆ ನೋಡಕ್ಕೆ ಗಿಡಕ್ಕೆ ಬರೋದೇನು ಬೇಡ, ಒಮ್ಮೆಲ್ಲ ಗಿಡ ಮುಗಿಸಿ ಜಲ್ದಿ ಮದುವೆ ಮಾಡಬಂದಾರಂತ ಅಷ್ಟ. ಮತ್ತೇನಿಲ್ಲ ವಿಚಾರಿಸ್ಯಾರಂತ ಅವ್ರು ಬೇರೆ ಕಡೆ ಎಲ್ಲ ಚಲೋ ಅಂತಂದಾರಂತ. ಇದೊಂದು ಏನೋ ಅವ್ರು ಕಾಯ್ಬಿಟ್ಟಿತ್ತಲ್ಲ ಹಂಗಾಗಿದೆ, ಸುಮ್ಮನೆ ಯಾಕಂತೇಳಿ ಸುಮ್ಮನೆ ಇದ್ರಂತ. ಈಗೆಲ್ಲ ಅವ್ರಿಗೆಲ್ಲ ಇದಾಗೈತೆ ಚಲೋ ಆಗೈತೆ ಅಂತ ಬರ್ತಾರಂತ ಮಾತಾಡಕತ್ತಿದ್ರಂತ. ನೋಡು ನಿಮ್ಮ ಮನೆ ಬಂದಿಂದ ಹೇಳ್ತಂತ. ಯವ್ವ ಅಷ್ಟಾದ್ರೂ ಸಾಕವ್ವ, ನಮ್ಮ ಶಿವಲಿಂಗ ಒಂದು ಮದುವೆ ಮಾಡಿಬಿಟ್ರೆ ನಮ್ಮವ್ರ ಆರಾಮಾಗಿರ್ತಾರೆ. ಅದನ್ನು ಮದುವೆ ಮಾಡಿದಪ್ಪ ಅಂದ್ರೆ ಸಾಕ್ತೀವಿ.
ಆಗುತ್ತಾ ಆಗುತ್ತೆ ನಾಗಮ್ಮಕ್ಕ, ಏನಿದು ಮಾಡ್ಕೊಳ್ಕೊಬೇಡ, ಆಗ್ತಿರ್ತಾಳೆ ಅವೆಲ್ಲ. ಓಕೆ ಸ್ನೇಹಿತರೆ, ಈ ಕಥೆಯ ಭಾಗವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಭಾಗದಲ್ಲಿ ಕಥೆಯನ್ನು ಪ್ರಾರಂಭಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಅಂತಂದರೆ ನನ್ನ ಮೇಲ್ ಐ ಡಿಲಾದರೂ ಹಾಕಿ ನಾನು ನಿಮಗೆ ಒಂದು ಸಂಪರ್ಕಿಸ್ತೇನೆ ಯಾವುದೇ ವಿಚಾರದಲ್ಲಾಗಲಿ. ಎಲ್ಲರಿಗೂ ಧನ್ಯವಾದಗಳು.